ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೆ ವ್ಲಾಗ್ ಮತ್ತು ಈ ವ್ಲಾಗ್ನ ನಾನು ಫ್ರೈಡೇ ಈವ್ನಿಂಗ್ ಮಾಡಿರುವಂಥದ್ದು. ಸೊ ನಾನಿವತ್ತು ನಮ್ಮ ಮಂಗಳೂರು ಸ್ಟೋರ್ ಬಂದಿದ್ದೆ. ಎಂತೆಲ್ಲ ಸಿಕ್ಕುತ್ತೆ ನಮ್ಮ ಸ್ಟೋರಲ್ಲಿ ಅಂತ ಹೇಳಿ ಕ್ವಿಕ್ಕಾಗಿ ಕಣ್ಕಬಪ್ಪ ಈ ವಿಡಿಯೋದಲ್ಲೇ. ಸೊ ಫಸ್ಟ್ ತರಕಾರಿ ಸೆಕ್ಷನ್ ಊರು ತೊಂಡೆಕಾಯಿ ಮತ್ತು ಇದು ಕಾಣಿ ನನ್ನ ಫೇವ್ರೇಟ್ ದಿವೆಲ್ಸಿನಕಾಯಿ ಇತ್ತು. ಸೊ ಪಾರ್ಟ್ 2ಅಲ್ಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಮತ್ತು ಹಾಗಲಕಾಯಲ್ಲಿ ಅಲಸಂದಿ ಕೋಡ್ ಉರ್ಗದಲ್ಲಿ ಹಾಗೆ ಇದೊಂದು ಎಂಥದೋ ಇದಿತ್ತಕ್ಕ ಜರಿ ಕೊಟ್ಟೆಯಲ್ಲಿ ನಂಗೆ ಎಂತ ಅಂತ ಹೇಳಿ ಗೊತ್ತಾಯಿಲ್ಲ. ಸೊ ಅಂಕಲಿಗೆ ಕೇಳ್ದೆ ಇತ್ತು. ನಾನಂತೂ ತಿನ್ನಲ ಇದನ್ನು. ನೀವು ಯಾರು ತಿಂತೀರಿ ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ಆಯಿತಾ. ಸೊ ಅಂಕಲಿಗೆ ಕೇಳಿದೆ ಅದು ಬಿದ್ರಿಂದ ಅಂದರೆ ಬ್ಯಾಂಬೂದಂತ ಹೇಳ್ರು. ಸೊ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದೇ ರೀತಿಯಾಗಿ ಊರು ಬದ್ನಿಕಾಯಿ ಸಹ ಇತ್ತು. ಮತ್ತು ಇದು ಗೊತ್ತಿತ್ತಲ್ಲ ಅರ್ಶಿನಲ್ಲಿ. ಸೊ ಇದರಿಂದ ಸೆಕಿಟ್ ಕಡುಬು ಗೊಡ್ಡಿಟ್ಟೆಲ್ಲ ಮಾಡ್ಲಿಕ್ಕೆ ಅನ್ಸುತ್ತೆ. ಸೊ ನಿಮ್ಗೆ ಯಾರಿಗಾರು ಬೇಕಂತ ಹೇಳ್ರಿ ಬಂದು ಒಂದು ಸಲ ಪರ್ಚೇಸ್ ಮಾಡಿ. ಮತ್ತು ಊರು ಹರಗಿ ಸಹ ಇದ್ದಿತ್ತು. ಒಳಗಡೆ ಬಂದರೆ ತಿಂಡಿ ಸೆಕ್ಷನ್ನು ಯಪ್ಪ ದೇವ್ರೆ ಯಾವ್ದು ತಕ್ಕಂದು ಯಾವ್ದು ಬಿಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ. ಹಾಗೆ ಬಾಯ ನೀರು ಬರ್ತಿತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಸಹ. ಸೊ ಹೋಳ್ಗೆ ರವಿ ಲಾಡು ಮತ್ತು ರಸಗುಲ್ಲ ಇನ್ನೂ ತುಂಬ ವೆರೈಟೀಸ್ ಇತ್ತಕ್ಕ. ಸೊ ಲಾಡು ಅಷ್ಟೇ 2-3-4 ಥರದ್ದಿತ್ತು. ಇಲ್ಲಿ ಕಾಣಿ ಇದೆ ಅಂತಂದು ಹೇಳಿದ್ರೆ ಸೊ ಇದು ಅರ್ಶಿನಲ್ಲಿ ಇದು ಕಡುಬು ಮತ್ತು ಇದು ಮುಳ್ಕ. ನೀವೇನು ಹೆದ್ರಕಂಬುದು ಬೇಡಕ್ಕ. ಸೊ ಅವ್ರಿತ್ತಲ್ಲ ತುಂಬ ದಿನ ಎಲ್ಲ ಇಟ್ಕೊಂಬುದಿಲ್ಲ. ಒಂದೊಂದು ದಿನಕ್ಕೆ ಇದನ್ನೆಲ್ಲ ಮತ್ತು ಕಮ್ಮಿ ಕ್ವಾಂಟಿಟಿ ಹಾಕ್ಸ್ತಾರೆ ಈ ಥರದ ಐಟಮ್ಸ್. ಬಿಕಾಸ್ ಅದು ಹಾಳಾತಂತ ಹೇಳಿ ಲಾಸ್ಟ್ ಟೈಮ್ ನಾ ಕೂಡ ಒಂದು ಇದು ಕೊಟ್ಟಿ ಕಡುಬು ತಗೊಂಡು ಹೋಯ್ದೆ ಆಯಿತಾ, ಒಂದು 15 days ಬ್ಯಾಕ್. ಸೊ ನಾ ಕೋಳಿ ರೊಟ್ಟಿ ತಗೊಂಬಂತ ಹೇಳಿ ಬಂದಿದ್ದೆ. ಹಾಗೆ ಕೊಟ್ಟಿ ಕಡುಬು ಇತ್ತು. 60 ರೂಪಾಯಿ 4 ಕಡುಬು ಇದ್ದಿತ್ತು. ವರ್ತ್ ಅಂತೇಳಿ ಹೇಳ್ಬೋದು. ಸೊ ನಾನು ಅಂಕಲಿಗೆ ಕೇಳಿದೆ, ಅಂಕಲ್ ಹಾಳ ಇರೋದಿಲ್ಲ ಅಂತ ಹೇಳಿ. ಇಲ್ಲ ಅವ್ರು ಮಧ್ಯಾಹ್ನ ಅಷ್ಟೇ ತರಿಸಿದ್ ನಾವು, ಎಂಥದ್ದು ಆಯ್ಪುದಿಲ್ಲ. ಹಾಗೆ ನಾನು ಮನೆಗೆ ಬಂದು ತಿಂದಮೇಲೆ ಗೊತ್ತಾಯ್ತು ಓಕೆ ಒಳ್ಳೆ ಇತ್ತಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿ ಕಾಣ್ಲಕ್ಕೆ ಉಪ್ಪಿನಕಾಯಿ. ಇಲ್ಲಿ ತುಂಬ ವೆರೈಟಿ ಇತ್ತಕ್ಕ. ಮ್ಯಾಂಗೋ, ಜಿಂಜರ್, ಟೊಮ್ಯಾಟೊ, ತೊಕ್ಕು ಇತ್ತು ಮ್ಯಾಂಗೋದು. ಸೊ ಗೊಂಗೂರ ಅಂತ ಹೇಳಿ ಇತ್ತು. ಅದೆಂತ ಹೇಳಿ ನಂಗೆ ಗೊತ್ತಾಯಿಲ್ಲ ಆಯಿತಾ. ಅಂಕಲಿಗೆ ಕೇಳಿದೆ ಆಯ್ತು ನಾನು. ಸೊ ಅದೆಂತ ಅಂದರೆ ಅದೇನೋ ಆಂಧ್ರದಿಂದ ಏನೋ ಲೀಫ್ ಸಿಕ್ಕತ್ತಂತೆ, ಅದರಿಂದ ಮಾಡಿರುವಂಥದ್ದಂತ ಹೇಳಿದ್ರು. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಾಗೆ ಇಲ್ಲಿ ಕಂಡ್ರೆ ಎಲ್ಲ ಹಪ್ಪಳ ಸೆಕ್ಷನ್ ಇದ್ದಿತ್ತು. ಸೊ ಹಪ್ಪಳ ಸಂಡಿಗೆ ಎಲ್ಲ ತುಂಬ ವೆರೈಟಿ ಇದ್ದಿತ್ತು. ನಂಗೆ ನಿಜ ಕೆಲವು ಹಪ್ಪಳ ಎಲ್ಲ ಇತ್ತಂತ ಹೇಳಿಯೇ ಗೊತ್ತಿರಲಿಲ್ಲ ಆಯಿತು. ಸೊ ಅದನ್ನೆಲ್ಲ ಕಾಂತೆ ಕೂಕೊಂಡೆ ನಾನು. ಮತ್ತು ತಿಂಡಿ ಸಹ ಹಾಗೆ ಇದೆಲ್ಲ ಇತ್ತಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು. ನೀವೆಂತ ಹೆದರ್ಕೊಂಬೋದು ಬೇಡ, ಎಷ್ಟು ಬೇಕಾದ್ರೆ ತಿನ್ನಿ ಅಂತ ಆತಿಲ್ಲ. ಸೊ ಹಂಗಂದೇಳಿ ಹೇಳಿ ಲಿಮಿಟ್ ಮೀರುಕಾಗ. ಮತ್ತು ಇಲ್ಲಿ ಕಂಡ್ರೆ ಸಾಂಬಾರು ಪುಡಿ. ಸೊ ಈಗೆಲ್ಲ ಎಂತಂದರೆ ಹೊರಬದಾಗೆಲ್ಲ ಇರ್ತಾರಲ್ಲ, ಅಂದರೆ ಈ ಥರ ಬೆಂಗಳೂರು ಬೇರೆ ಬೇರೆ ಬದಗೆ ಇಪ್ಪರ. ಸೊ ಇವರಿಗೆಲ್ಲ ಆಸೆ ಇರುತ್ತಂದರೆ ಲೈಕ್ ಊರು ಬದೆ ಮಾಡೋದು ತಿನ್ಕಂತ ಹೇಳಿ ನೀವು ಇದನ್ನೆಲ್ಲ ತಗೊಂಡು ಹೊಯ್ಲಕ್ಕ. ಸೊ ಅಮ್ಮ ಮಾಡಿದ ಕೈ ರುಚಿ ಇದೆ, ಟೇಸ್ಟ್ ನಿಮ್ಗೆ ಸಿಕ್ಕತ್ತಂತೇಳಿ ಹೇಳ್ತೆ. ಮತ್ತು ಎಲ್ಲ ರವೆ ಇಡ್ಲಿ ಎಂತ ಬೇಕಂತ ಹೇಳಿ ಇಲ್ಲ, ಅದು ಎಲ್ಲದು ನೀವು ಒಂದ್ಸಲ ವಿಸಿಟ್ ಕೊಡಿ. ಸೊ ಈ ಬೆಂಗಳೂರಲ್ಲಿ ಇತ್ತಲ್ಲ ಈಗಿನ ಕಾಲದಲ್ಲೇ ಅಂದರೆ ಮ್ಯಾಂಗ್ಳೂರಲ್ಲೇ ಸಿಕ್ಕಂತ ಹೇಳಿ ಇಲ್ಲ ಪ್ರಾಡಕ್ಟು. ಸೊ ಎಲ್ಲ ಕಡೆನೂ ಸಿಕ್ಕುತ್ತೆ. ಆದರೆ ನಾವು ಮ್ಯಾಂಗ್ಳೂರ್ ಸ್ಟೋರಿಗೆ ಬಂದರೆ ಅಂತ ಹೇಳಿದ್ರೆ ಕೆಲವು ಸಲ ನಮ್ಗೆ ಮರ್ತು ಹೋಗಿರುತ್ತಕ್ಕ. ಸೊ ಈ ಥರದ್ದು ಒಂದು ಬೇಕಂತ ಹೇಳಿ ನಾವೀಗ ಪರ್ಟಿಕ್ಯುಲರ್ ಮ್ಯಾಂಗ್ಳೂರ್ ಸ್ಟೋರಿಗೆ ಬಂದರೆ ಓಕೆ ಇದು ತಗೊಳ್ಲಕ್ಕಲ್ಲ ಅಂತ ಹೇಳಿ ನಮಗೊಂದು ಐಡಿಯಾ ಬಂದಿತ್ತು. ಸೊ ಅದಕ್ಕೋಸ್ಕರ ನೀವು ಇಲ್ಲೊಂದ್ಸಲ ವಿಸಿಟ್ ಕೊಡಿ ಅಂತ ಹೇಳೋದು. ಮತ್ತು ಇಲ್ಲೆಲ್ಲ ಕಾಣ್ಲಕ್ಕ ಕಹಿಬೇವು, ನೆಲ್ಲಿ ಮತ್ತು ರೋಸ್ ಆ ಥರ ತುಂಬ ಅರಿಶಿನ ಎಲ್ಲ ಪೌಡರ್ ಇತ್ತು. ಸೊ ಇದೆಲ್ಲ ಎಂತಂದು ಹೇಳಿ ಹರ್ಬಲ್ ಥರ. ಸೊ ನಿಮಗೆ ಈಗ ನಾನು ಅದರಲ್ಲಿ ಹಿಂದ್ಗಡೆ ಎಲ್ಲ ಬರ್ತಿರಾಯ್ತಾ. ಸೊ ನಾನೊಂದು ನೀಮ್ ತಗೊಂಡು ಓದಿದೆ. ಅದೆಂತಂದು ಹೇಳಿದ್ರೆ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಇದು ಪಿಂಪಲ್ಸ್ ಎಲ್ಲ ಇರ್ತಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಇತ್ತು ಪೌಡರ್. ಸೊ ಅದನ್ನು ನೀವು ನೀರೆಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಸಾಲ್ಟು ಅಷ್ಟೇ, ಪಿಂಕ್ ಸಾಲ್ಟು ಏನೇನೋ ಇತ್ತು. ನನಗೆ ಕೆಲವುದೆಲ್ಲ ಇತ್ತಲ್ಲ ನಾನು ಕಂಡೇ ಇರಲಿಲ್ಲ ಆಯಿತಾ. ಹಪ್ಪಳ ಅಂತೂ ಎಷ್ಟು ವೆರೈಟಿ ಇದಿತ್ತು ಗೊತ್ತಾ. ಇದು ಶಾಬಕ್ಕಿ. ಯಾವ ಅಕ್ಕಿ? ಬೆಣ್ತಕ್ಕಿಯಾ? ಕೊಚ್ಚಲಕ್ಕಿ? ಬೆಣ್ತಕ್ಕಿದು ಮಾಮೂಲಿ ಹಪ್ಪಳ. ಇದು ಅಂತ ಟೊಮೆಟೊ ಹಪ್ಪಳನಾ? ಟೊಮೆಟೊ, ಹುರುಳಿ ಎಲ್ಲ ವೆರೈಟಿಯೂ ಇತ್ತಾ. ಇದು ಬೆಳ್ಳುಳ್ಳಿ, ಇದು ಬೆಳ್ಳುಳ್ಳಿ ಹಪ್ಪಳ ಅಲ್ಲ? ಹೌದು. ಇದು ಟೊಮೆಟೊ. ಹಾಂ ಇದು ಕಂಡಾಯ್ತು. ಇದೆಂತ ಅಂಕಲ್? ಹುರುಳಿದಾ? ಆಮೇಲೆ ಇದು ಹಲಸಿನ ಹಪ್ಪಳನಾ? ಇದೆಲ್ಲ ನಾರ್ಮಲ್ ಆಲೂಗಡ್ಡಿದ ಅದು ಬರುತ್ತಾ? ಇದು ಪುನರ್ ಪುಳಿ ಅಲ್ಲ? ಇದು ಬೈಗಿ ಮೀನು ಸಾರಿಗೆಲ್ಲ ಆಯ್ತದ ಕಡೆಗೆ. ಇದೆಲ್ಲ ಚಿಪ್ಸ್ ಹಪ್ಪಳ ಇನ್ನೂ ವೆರೈಟಿ ಇತ್ತಲ್ಲ.
ಇದು ಇದು ಎಂತ ಉದ್ದ, ಹಾಂ ಉದ್ದಿಂದ ಕರಡಿಕೆ. ಇದೆಂತ ಇದು? ಓ ಈ ಕಾಳು ಮೆಣಸಿದ ಹಿಂಗು ಎಲ್ಲ ಇತ್ತಲ್ಲ. ಇದು ಖಾರ ಹಪ್ಪಳ. ಹಾಂ ಇಷ್ಟೇ. ಟೊಮ್ಯಾಟೊ ಕರಡಿಕೆ ಇತ್ತಲ್ಲ. ಇದೆಲ್ಲ ಅವಲಕ್ಕಿ. ವೆರೈಟಿ ವೆರೈಟಿ ಇತ್ತು. ವಾಂಟಿ ಹುಳಿ ಅದು ಎಂತ ಮೂರಿನ ಹುಳಿ ಬೇರೆ. ವಾಂಟಿ ಹುಳಿ 200 ರೂಪಾಯಿದ. ನೋಡಿಲ್ಲ ಎಂತಂದ್ರೆ ನಂಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಸೆಕ್ಷನಿಗೆ ಬಂದರೆ ಅಲ್ಲಿ ಕೊಕೊನೆಟ್ ಆಯಿಲ್ಸ್ ಇರ್ಬೋದು, ತುಪ್ಪ ಇರ್ಬೋದು, ಇಲ್ಲ ಆಯುರ್ವೇದಿಕ್ ಈ ಟಾನಿಕ್ಸ್ ಇರುತ್ತಲ್ಲ ಅದಿರ್ಬೋದು, ಹೋಮ್ ಮೇಡ್ ನಿಮ್ಗೆ ಈ ಗಿಡ ಮೂಲಿಕೆಗಳೆಲ್ಲ ಇರುತ್ತಲ್ಲ, ಸೊ ಅದರಿಂದ ಮಾಡಿರ್ತಕ್ಕಂಥದ್ದು. ಇದು ವಾಲ್ ಬೆಲ್ಲನೋ ಜೋನೆ ಬೆಲ್ಲ ನಂಗೆ ಗೊತ್ತಿಲ್ಲ, ಅಷ್ಟು ಐಡಿಯಾ ಇಲ್ಲ. ಏನು 24 ಪೀಸ್ ಇರುತ್ತೆ ಅಂತ ಹೇಳಿ ಅಂಕಲ್ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತಾ. ಸೊ ಅದೇ ರೀತಿ ಸಾರಿನ ಪುಡಿ ಇರ್ಬೋದು, ಚಟ್ನಿ ಪುಡಿಗಳಿರ್ಬೋದು. ಮತ್ತು ಈ ಚಟ್ನಿ ಪುಡಿ ಅಂತ ಹೇಳಿದ್ರೆ ನಾನು ಕೇಳಿದೆ ಆಯ್ತು. ನಾನು ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದೆ. ನನಗೆ ಒಣ ಮೀನಿದು ಇಷ್ಟ ಆಯ್ತು, ಸೀಗಡಿ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಸೊ ಬಟ್ ಸೀಗಡಿಯೇ ಇಪ್ಪುದು ಅಂತಿಲ್ಲ, ಒಣ ಮೀನಿದಿಲ್ಲ ಅಂತ ಹೇಳ್ರಿ ಅವರು. ಮತ್ತು ಇಲ್ಲಿ ಪುಳಿಯೋಗರೆ ಕಾಣ್ಲಕ್ಕೆ ನೀವು ಗೊಜ್ಜು ಇತ್ತು, ನಿಮಗೆ ಪುಡಿ ಸಹ ಇತ್ತು. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ತಗೊಂಡು ಹೋಗ್ಲಕ್ಕ. ಮತ್ತು ಚರ್ಮರಿ ಅಂತ ಹೇಳಿತ್ತು. ಚರ್ಮುರಿ ಅಂತ ಹೇಳಿದ್ರೆ ಇದು ನಾವು ಎಂತ ಅಂತ ಹೇಳಿದ್ದು ಉಪ್ಕರಿ ಅಂತ ಹೇಳಿದಲ್ಲ, ಅದು ಪೋಹ ಅಂದರೆ ಇದು ಅವಲಕ್ಕಿದು. ಸೊ ಮತ್ತು ಸಾರಿನ ಪುಡಿ, ಸಾಂಬಾರು ಹುಡಿ ಅಂತೇಳಿ ಇತ್ತು. ಮತ್ತು ಇದೆಲ್ಲ ಕಾಣ್ಲಕ್ಕ ಈ ಹುಳಿದು ಪೆಪ್ಪರ್ ಮಿಠಾಯಿ. ಸೊ ಮತ್ತು ಅಕ್ರೂಟ್, ಮತ್ತು ಇದೆಂಥ ನೈಸರ್ಗಿಕ ನಾಟಿ ಬೆಲ್ಲ ಅಂತ ಹೇಳಿ ಇತ್ತು. ನಿಮ್ಗೆ ಯಾವ ವೆರೈಟಿ ಬೇಕು ಎಲ್ಲ ಸಹ ಎಲ್ಲ ಅವೈಲೇಬಲ್ ಇತ್ತು. ಮತ್ತು ಮಲ್ನಾಡಿದು ನಿಮಗೆ ಕಾಫಿ ಆಗಿರ್ಬೋದು, ಟೀ ಪೌಡರ್ ಆಗಿರ್ಬೋದು, ಚಾವುಡಿ ಎಲ್ಲದೂ ಸಹ ಅವೈಲೇಬಲ್ ಇತ್ತು. ಚೂರು ಮೆಣಸ್ಕೊಂಡ್ರಲ್ಲ ಅಲ್ಲೇ ಅದು ಸಹ ಇತ್ತಿಲ್ಲೇ. ಹೌದು. ಮತ್ತು ಇದೆಲ್ಲ ಎಂತಂದು ಹೇಳಿದ್ರೆ ಇದು ಎಂಥ ಕೋಕಮ್, ಸೊ ಪುನರ್ಪುಳಿದು. ಮತ್ತು ಇಲ್ಲಿ ವೆರೈಟಿ ಇತ್ತು. ಜಿಂಜರ್ ಆಗಿರ್ಬೋದು, ಆಮ್ಲ, ಇದೆಲ್ಲ ಲೈಕ್ ಸೊ ಈ ಸ್ವಲ್ಪ ಎನರ್ಜಿ ಬರಲಿ ಅಂತ ಹೇಳಿ ನಾವು ಎನರ್ಜಿ ಡ್ರಿಂಕ್ ಥರ ಕುಡಿತಲ್ಲ, 1 ಗ್ಲಾಸಿಗೆ 1-2 ಸ್ಪೂನ್ ಹಾಕೋ ಮಾರ್ನಿಂಗ್ ಕೊಡೋದು ಆ ಥರದ್ದು. ಸೊ ಪ್ರತಿಯೊಂದಕ್ಕೂ ಲೈಕ್ ಈಗ ಜಾಯಿಂಟ್ ಪೇನ್ ಇರ್ಬೋದು, ಅದಕ್ಕೆ ಸಪ್ರೇಟ್ ಇರುತ್ತೆ. ಸೊ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಿರ್ಕ ಅದಕ್ಕೆ ಸಪ್ರೇಟ್. ಇದೆಲ್ಲ ಹೋಮ್ ಮೇಡ್ಸ್ ಆಗಿರುತ್ತೆ. ಸೊ ನಿಮ್ಗೆ ಯಾವುದು ಬೇಕಂತ ಹೇಳಿ ಬಂದು ಅದನ್ನು ಇನ್ಸ್ಟ್ರಕ್ಷನ್ ಓದ್ಕೊಂಡು ತಗೊಂಡು ಹೋಯ್ನಿ ಆಯಿತಾ. ನೆಕ್ಸ್ಟ್ ಅಂತಂದು ಹೇಳ್ರಿ ಈ ಸ್ನ್ಯಾಕ್ಸ್ ಸೆಕ್ಷನ್ ಬದಿ ಬಂದೆ. ಸೊ ವೆರೈಟಿ ಅಂದರೆ ಅಷ್ಟು ವೆರೈಟಿ ಐತಾ, 200 ಬಗೆ ಇತ್ತು ಅಂತೇಳಿ ಹೇಳಕ್ಕ. ಮಕ್ಕಳನ್ನ ಯಾರು ಕರ್ಕ ಬಂದ್ರಿತ್ತಲ್ಲ, ಸುಮಾರು ದುಡ್ಡು ಹಿಡ್ಕ ಬರ್ಕತ್ತು, ಕಂಡದೆಲ್ಲ ಬೇಕಂತ ಹೇಳಿ ತಕಂತ್ರ ಅಷ್ಟು ವೆರೈಟಿ ಇತ್ತಿಲ್ಲೇ. ಸೊ ನನಗೆ ಸ್ನ್ಯಾಕ್ ಅಂದರೆ ಅಷ್ಟಕ್ಕಷ್ಟೇ, ನಾನೆಂತ ತಗೊಂಬಕ್ಕೆ ಹೋಗಿಲ್ಲ ಜಾಸ್ತಿ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ತೋರಿಸ್ದೆ. ನಿಮ್ಗೆ ಯಾರಿಗಾರು ಇತ್ತಲ್ಲ ಗೋಲಿ ಬಜ್ಜೆ ಊರು ಬದಿದ್ದು, ಸೊ ಇಲ್ಲೆಲ್ಲ ಸಿಗ್ಬೋದೇನೋ ಮ್ಯಾಂಗ್ಳೂರು ಹೋಟ್ಲಾಗೆಲ್ಲ. ಬಟ್ ನಾವೇ ಮನೇಲೇ ಮಾಡಿದ್ರಿತ್ತಲ್ಲ, ಸೊ ತಿಂಬೋದು ಒಂಥರ ಖುಷಿ. ಮತ್ತು ನಮಗಿಲ್ಲಿ ಟೈಮು ಇಪ್ಪುದಿಲ್ಲ ಇಷ್ಟೆಲ್ಲ ಮಾಡೋಕ್ಕೆ, ಪೇಷನ್ಸು ಬೇಕಾಯ್ತು. ಮತ್ತು ಒಬ್ರಿಬ್ರಿಪ್ಪ ತೆಗಿತ್ತಲ್ಲ, ಮನಸ್ಸು ಆಗ್ತಿಲ್ಲ, ಅಯ್ಯೋ ಇದೆಲ್ಲ ಮಾಡಿ ಯಾರು ತಿಂತ್ರು ಬಿಡು, ನಾನು ಒಬ್ಳೆಲ್ಲ ನಾವಿಬ್ರೆಲ್ಲ ಅಂತ ಹೇಳಿ ನಾವು ಫೀಲ್ ಮಾಡುತ್ತೆ. ಆದರೆ ಈ ಥರ ರೆಡಿಮೇಡ್ ಪ್ಯಾಕೆಲ್ಲ ಸಿಕ್ಕತ್ತಂದ್ರೆ ಎಷ್ಟು ಖುಷಿ ಅಲ್ಲ. ಅದು ಎಷ್ಟು ಕಡಿಮೆ ಪ್ರೈಸಿಗೆ, 40 ರೂಪಾಯಿ 50 ರೂಪಾಯಿ ಅಷ್ಟೇ ಪ್ರೈಸ್ ಆಯ್ತಾ ಇದ್ರದ್ದು. ಸೊ ಇಲ್ಲಿ ಕಾಣ್ಲಕ್ಕೆ ಬ್ರೌನ್ ಶುಗರ್ ಅನ್ಸುತ್ತಿದ್ದು, ಹೌದು ಬ್ರೌನ್ ಶುಗರೇ ಅನ್ಕಂತೆ, ಬಟ್ ನನಗೆ ಎಂತ ಅಂತ ಹೇಳಿ ಅಷ್ಟು ಗೊತ್ತಾಗಿಲ್ಲ. ಸೊ ಮತ್ತು ಇಲ್ಲೆಲ್ಲ ಕಾಣ್ಲಕ್ಕೆ ಗೆಣ್ಗಿನ ಚಿಪ್ಸ್ ಇರ್ಲಕ್ಕೆ, ಇಲ್ಲ ಬೆಣ್ಣೆ ಮುರುಗ, ಮತ್ತು ತುಂಬ ವೆರೈಟಿ ಇತ್ತು. ಸೊ ನೆಕ್ಸ್ಟ್ ಕೋರಿ ರೊಟ್ಟಿ, ಸೊ ಮೈ ಫೇವ್ರೇಟ್ ಆಯಿತಾ. ಸೊ ಕೋರಿ ರೊಟ್ಟಿ ನಾವು ಕೋಳಿ ರೊಟ್ಟಿ ಅಂತ ಹೇಳುತ್ತೆ. ಇದು ಕಂಡ್ರೆ ಹುಣಸೆ ಹಣ್ಣಿನ ಮುದ್ದೆ ಹೆಂಗೆ ಇತ್ಕಾಣಿ, ಅದು 100 ರೂಪಾಯಿ ಅಷ್ಟೇ ಆಯಿತಾ. ಸೊ ಅಷ್ಟು ಕಮ್ಮಿ ಬೆಲೆಗೆ ಅಷ್ಟಪ್ಪ ಸಿಕ್ತಿತ್ತು. ಕೋಳಿ ರೊಟ್ಟಿ ದೊಡ್ಡ ಪ್ಯಾಕೆಟು ಇತ್ತು, ಸಣ್ಣ ಪ್ಯಾಕೆಟು ಇತ್ತು. ಸೊ ನಾನೊಂದು ತಗೊಂಡೆ, ಬಿಕಾಸ್ ಇದು ಬೇಕೇ ನನಗೆ. ನಾನು ಆಗಾಗ ಕೋಳಿ ಸಾರು ಮಾಡೋದು ಕಾರಣದಿಂದ. ಸೊ ಇದೊಂದು ಬಟರ್ ತಗೊಂಡೆ, ಒಳ್ಳೆ ಇರುತ್ತೆ ಕಾಫಿಗೆಲ್ಲ ಹಾಕೋ ಕುಡುಕೆ ಅಂಥೇಳಿ. ಮತ್ತು ಮಾವಿನ ಮಿಡಿ ಕಾಣಿ, ಇದು ಕಾಂತ ಬಾಯ ನೀರು ಬರ್ತಿತ್ತು ನಂಗೆ. ಈಗ ವೀಡಿಯೋ ಮಾಡೋ ಹೊತ್ತಿಗೂ ನೀರು ಬರ್ತಿತ್ತು ಮಾವಿನ ಮಿಡಿ ಕಂಡ್ಕೊಂಡು. ಸೊ ಇದು 200 ರೂಪಾಯಿ ಅನಿಸುತ್ತೋ, ಕರೆಕ್ಟಾಗಿ ಗೊತ್ತಿಲ್ಲ. ತೋರಿಸ್ದೆ ಹೊರಿತ್ತಲ್ಲ, ತುಂಬ ವೆರೈಟಿ ಇತ್ತು. ಸೊ ವಿಡಿಯೋ ಮುಗುದೇ ಇಲ್ಲ ಅಂಥೇಳಿ ಅನಿಸುತ್ತೆ. ಆಲ್ರೆಡಿ ಇದು 10 ಮಿನಿಟ್ಸ್ ವಿಡಿಯೋ ಆಯಿತು. ಸೊ ಇನ್ನು ನಾನು ಎಂತೆಲ್ಲ ತಗೊಂಡಿದ್ದೆ ಅಂತ ಹೇಳಿತ್ತಲ್ಲ, ಪಾರ್ಟ್ 2 ಅಲ್ಲಿ ತೋರಿಸ್ದೆ ನಿಮಗೆ.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ ವ್ಯೂವರ್ಸ್ ಯಾರಾದರೂ ಇದ್ರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಹಳೆ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ಟಾಪಿಕ್ ಜೊತೆ ಮತ್ತೆ ಸಿಗ್ತೆ. ಹಾಗೆ ಪಾರ್ಟ್ 2 ವೀಡಿಯೋನ ಮಿಸ್ ಮಾಡದೆ ನೋಡಿ ಆಯಿತಾ. ಬಾಯ್ ಬಾಯ್.